ಈಗ ಕುಮಾರಸ್ವಾಮಿ ಅವರು ನೈಸ್ ವಿಚಾರಕ್ಕೆ ಮತ್ತೊಂದು ಹೇಳಿದ್ರು ಸರ್, ಯಾವುದೇ ಕಾರಣಕ್ಕೂ ಟೋಲ್ ಕಟ್ಬೇಡಿ, FIR ಆದ್ರೂ ಪರವಾಗಿಲ್ಲ. ಅವ್ರು ಒಬ್ಬ ಕೇಂದ್ರ ಮಂತ್ರಿ ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ಕೊಟ್ರಿ ನೀವು, ಅವ್ರ ಮಾಧ್ಯಮದವ್ರು ರೀ. ಅವ್ರಿಗೆ ಕಾನೂನು ಐತಲ್ವೇನಪ್ಪ, ಕೋರ್ಟ್ಗೆ ಹೋಗ್ಲಿ, ಕೋರ್ಟಲ್ಲಿ ಕಟ್ಟಲ್ಲ ಅಂತ ಹೇಳಿ ಮಾಡ್ಲಿ, ಕಂಟೆಂಪ್ಟ್ ಮಾಡ್ಲಿ, ಮೂವ್ ಮಾಡ್ಲಿ. ಸುಮ್ಮನೆ ಏನೋ ಒಬ್ಬ ಕೇಂದ್ರ ಮಂತ್ರಿಯಾಗಿ ಜವಾಬ್ದಾರಿಯುತವಾಗಿ ಮಾತಾಡ್ಬೇಕಪ್ಪ. ಸುಮ್ಮನೆ ಯಾರೋ ರೋಡಲ್ಲಿ ಬೀದಿಲಿ ಹೋಗೋರು ಮಾತಾಡ್ತಾರಲ್ಲ, ಆ ಥರ ಮಾತಾಡೋದು ಬಿಡಬೇಕು. ಕುಮಾರಸ್ವಾಮಿ ಅವ್ರು ಮನವಿ ಮಾಡ್ತೀವಿ. ಈಸ್ ಎ ಸೀನಿಯರ್ ಮಿನಿಸ್ಟರ್, ಎಕ್ಸ್ ಚೀಫ್ ಮಿನಿಸ್ಟರ್. ಕೇಂದ್ರದಲ್ಲಿ ಅವ್ರದ್ದೇ ಆದಂಥ ಜವಾಬ್ದಾರಿ ಇದೆ. ಅಲ್ಲಿ ಕೇಂದ್ರದಲ್ಲಿ ಕೆಲಸ ಮಾಡ್ರಿ ಅಂತ ಕಳಿಸಿದ್ರೆ ಹೋಗಿ ಬಂದು ಅದೇನೋ ಗಾದೆ ಹೇಳ್ತಾರಲ್ಲ ನಮ್ಮ ಕಡೆ, ಹಂಗೆ ಬೆಳಿಗ್ಗೆ ಬಂದು ಇಲ್ಲಿ ಕೂಗುತ್ತಲ್ರಿ, ಬಿಡದಿಲ್ಲ ರೀ. ನಾವು ಮಂತ್ರಿ ಮಾಡಿರೋದವ್ರನ್ನ ಕೇಂದ್ರದಲ್ಲಿ ಕೆಲಸ ಮಾಡಲಿ ಅಂತ ಅಲ್ಲಿಂದ ಅದು ಆದೇಶ ಮಾಡಿಸ್ಲಿ, ಕೇಂದ್ರದಿಂದ ಆದೇಶ ಮಾಡಿಸ್ಲಿ, ಈ ಥರ ಆಗಿದೆ ಇದನ್ನು ಸ್ಟಾಪ್ ಮಾಡಿ ಅಂತ ಆದೇಶ ಮಾಡಿಸ್ಲಿ. ಅದು ಬಿಟ್ಬಿಟ್ಟು ಒಂಥರ ಆದಿಲ್ಲಿ ಬೀದಿಲಿ ಬೇರೆಯವ್ರೇನೋ ಮಾಡ್ತಾರಲ್ಲ, ಆ ಥರ ಬಿಹೇವಿಯರ್ನ ದಯಮಾಡಿ ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಅವ್ರಿಗೆ ಏನು ಕಾಣಿಸ್ತಾ ಇದೆ, ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ಬರಬೇಕು. ಅವ್ರ ಮನಸ್ಸಲ್ಲಿರ್ತಕ್ಕಂಥ ಉದ್ದೇಶನೇ ಅದು. ಹೊಟ್ಟೆ ಒಳಗಡೆ ತೊಳಸ್ತದೆ ಅವ್ರಿಗೆ. ಅವ್ರನ್ನ DK ಶಿವಕುಮಾರ್ ಅವ್ರನ್ನ ನೋಡಿದ ತಕ್ಷಣ ಹೊಟ್ಟೆ ಒಳಗೆ ತೊಳಸಕ್ಕೆ ಶುರು ಆಗ್ಬಿಡ್ತದೆ. ಅದಕ್ಕೋಸ್ಕರ ಹಿಂಗೆಲ್ಲ ಮಾತಾಡ್ತಾರೆ ಅಷ್ಟೇ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.